ಹೆಸರು? ವಸಂತ್ ಕುಮಾರ್. ಏಜ್ ಎಷ್ಟು? 52 ಸರ್. ಯಾವ ಊರು? ಸಿಂಗ್ಸ್ ಅಂತ ಎಲೆಕ್ಟ್ರಾನ್ ಸಿಟಿ ಅಂತ. ಸೊ ನಿಮಗೆ ಏನೇನು ಪ್ರಾಬ್ಲಮ್ ಇತ್ತು? ಶುಗರ್ ಹೆಂಗಿತ್ತು ಹೇಳಿ ಸರ್, ಶುಗರ್ ನನಗೆ 20 ವರ್ಷದಿಂದ ಇತ್ತು. 20 ಇಯರ್ಸ್ ಇದೆ ಆಯ್ತು. ಆಗಿಂದ ನಾನು ಇನ್ಸುಲಿನ್ ಇನ್ಸುಲಿನ್ ಎಷ್ಟು ವರ್ಷ ಇಟ್ಕೊಂಡು? ಇನ್ಸುಲಿನ್ಗೆ ಒಂದು 18 ಮಾತ್ರೆ ತಗೊಂಡ್ರೆ ಐತೆ. ಆಮೇಲೆ ಪ್ಯಾನ್ಕ್ರಿಯಾಸ್ ಏನೋ ಪ್ರಾಬ್ಲಮ್ ಆಯ್ತು ಅಂತ ಮಣಿಪಾಲಲ್ಲಿ ಅಡ್ಮಿಟ್ ಆಗಿ, ಆಗ ಅಡ್ಮಿಟ್ ಆದ್ಮೇಲೆ ಅವ್ರು ಇನ್ಸುಲಿನ್ ಸ್ಟಾರ್ಟ್ ಮಾಡಿ, ಇನ್ಸುಲಿನ್ ಆವತ್ತಿಂದಲೂ ನಾನು ತಗೊಂತಾನೆ ಇದ್ದೀನಿ. ಎಷ್ಟು? 18 ವರ್ಷದಿಂದ 18 ವರ್ಷಗಳಿಂದ ತಗೊಂತಾನೆ ಇದ್ದೀನಿ. ಏನು ರಿಸಲ್ಟ್ ಇಲ್ಲ. ಅಂದರೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ತಗೊಂಡ್ರೆ ಕಮ್ಮಿ ಇರುತ್ತೆ, ತಗೊಂಡೆಲ್ಲ ಜಾಸ್ತಿ ಇರುತ್ತೆ. ಈಗ ನಾನು ಇಲ್ಲಿ ಬಂದ್ಮೇಲೆ ಮತ್ತೆ ಅದಾದ್ಮೇಲೆ ಕಿಡ್ನಿ ಪ್ರಾಬ್ಲಮ್ ಯಾವುದು? ಕಿಡ್ನಿ ಪ್ರಾಬ್ಲಮ್ ಅಲ್ಲೇ ಸರ್, ಮಣಿಪಾಲಲ್ಲಿ. ಎಷ್ಟು ವರ್ಷ ಆಯ್ತು ಕಿಡ್ನಿ ಪ್ರಾಬ್ಲಮ್ ಆಗಿ? 2 ವರ್ಷ, 1.5-2 ವರ್ಷ. ಡಯಾಲಿಸಿಸ್ ಯಾವಾಗ ಶುರು ಮಾಡಿದ್ರೆ? ಡಯಾಲಿಸಿಸ್ 1 ವರ್ಷ ಆಯ್ತು ಸರ್. ಈಗ ನನಗೆ ಹೇಳ್ರಿ ಅನುಭವ. ಇದು 1.5 ತಿಂಗಳಿಂದ ತಗೊಂತ ಇದ್ದಾರೆ. ಹೌದು ಸರ್. ಅನುಭವ ಹೇಳಿ. ಈಗ ನಾನು ಇಲ್ಲಿ ಬಂದು ನಮ್ಮದು ಎಲ್ಲ ಪ್ರೋಗ್ರಾಮ್ ನೋಡಿದ್ಮೇಲೆ ಇಲ್ಲಿ ಬರಬೇಕು ಅಂತ ನಾನು ತುಂಬ ಪ್ರಯತ್ನ ಪಟ್ಟೆ. ನಡೆಯೋಕ್ಕಾಗ್ತಾ ಇರಲಿಲ್ಲ. ಕಾಲು ಆಕ್ಸಿಡೆಂಟ್ ಆಗಿಬಿಟ್ಟು ಇಲ್ಲೇ ಆಪರೇಷನ್ ಮಾಡಿದೆ. ಆಮೇಲೆ ಬಂದೆ. ಯಾರ್ಯಾರನ್ನ ಕೇಳಿದ್ದಕ್ಕೆ ಮಿರಾಕಲ್ ಅನಿಸ್ತು. ಒಳ್ಳೆ ನಾನು ಹೇಳಿದ್ದೆ ಇಲ್ಲಿ ಬರಬೇಕಂತ ಬಂದೆ. ಬಂದು ನಿಮ್ಮನ್ನು ಭೇಟಿ ಮಾಡಿ ಔಷಧಿ ತಗೊಂಡೆ. ಎಲ್ಲ ಹೇಳಿದೆ, ಇದು ಪ್ರಾಬ್ಲಮ್ ಎಲ್ಲ ಹೇಳಿದೆ, ನೀವು ಕೊಡ್ತೀವಿ. ಈಗ ತಗೊಂಡ್ಮೇಲೆ ಶುಗರ್ 5 ಇದ್ದು ಇನ್ಸುಲಿನ್ ತಗೊಂತಾ ಇಲ್ಲ. ಎಷ್ಟಿತ್ತು ಶುಗರ್? ಇಲ್ಲಿ ಬಂದು ಹೋದ್ಮೇಲೆ ಮೆಡಿಸಿನ್ ತಗೊಂಡೋಗಿ ಹೋದ್ಮೇಲೆ ಚೆಕ್ ಮಾಡಿದಾಗ 476 ಇತ್ತು. ಇವರೇ ಚೆಕ್ ಮಾಡಿದ್ರು ನಮ್ಮ ಮನೆ. 476 ಫಾಸ್ಟಿಂಗ್. ಅಂದ್ರೆ ಇಲ್ಲಿ ಬರೀ ಹೊಟ್ಟೆನಲ್ಲಿ ಖಾಲಿ ಹೊಟ್ಟೆನಲ್ಲಿ. 475. ಆಮೇಲೆ ಈ ಮೆಡಿಸಿನ್ ತಗೊಂಡು ಇದಾದ್ಮೇಲೆ ಅದು ಕುಡಿಯೋವಾಗ ಫಸ್ಟ್ ಸ್ಟಾರ್ಟಿಂಗ್ ಚೆನ್ನಾಗಿ ಕುಡ್ದೆ. ಆಮೇಲೆ ಒಂಥರ ವಾಪಸ್ ಬರೋ ತರ ಆಯ್ತು. ಅದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಕನ್ವಿನ್ಸ್ಕೊಂಡು ಕುಡ್ಕೊಂಡು ಫೋನ್ ಮಾಡಿ ಹಿಂಗಿದೆ, ಹಿಂಗೆ ಮಾಡಿದಾಗ ಸ್ವಲ್ಪ ನಿಂಬೆ ಹಣ್ಣು ಇದಾಕೊಂಡು ಕುಡಿಯಿರಿ ಅಂದರು. ಆಮೇಲೆ ಚೆಕ್ ಮಾಡಿದಾಗ 146 ಇತ್ತು. ಎಷ್ಟು ದಿನದಲ್ಲಿ? ಈಗ ನಿನ್ನೆ 71. ನಿನ್ನೆ ಇನ್ಸುಲಿನ್ ಯಾವಾಗ ಬಿಟ್ರಿ? ಇನ್ಸುಲಿನ್ ನಿಮ್ಮ ಮೆಡಿಸಿನ್ ತಗೊಂಡ್ಮೇಲೆ 476 ಇದ್ದಾಗ ತಗೊಂತ ಇದೆ. ಆಮೇಲೆ 146 ಬಂದಾಗ ಕಮ್ಮಿ ಮಾಡಿ 2 ಕೊಟ್ಟಿದ್ದಾರೆ. 66 2 ಇದ್ದಿದ್ದು ಬೆಳಗ್ಗೆ 66 ತಗೊಬೇಕು, ಮಧ್ಯಾಹ್ನ 4, ನೈಟು 2 ಕೊಟ್ಟಿರೋದು. ನೈಟು ತಗೊಳ್ತಾ ಇಲ್ಲ, ಮಧ್ಯಾಹ್ನ ತಗೊಳ್ತಾ ಇಲ್ಲ. ಬೆಳಗ್ಗೆ ಟೈಮು 6 ಇದ್ರಿಂದ 4 ಮಾಡಿದೆ. 4 ಮಾಡಿದ್ರು ಕೂಡ ಕಮ್ಮಿ ಆಯಿತು. ವೆರಿ ಗುಡ್. ನಿನ್ನೆ 71. ನಿನ್ನೆ ಸಾಯಂಕಾಲನೂ ಅಷ್ಟೇ ಬೆಲ್ಲ ಅದು ಇತ್ತು ಸ್ವಲ್ಪ ತಿಂದೆ, ಅದು ಕಂಟ್ರೋಲ್ ಆಯಿತು. ಆಮೇಲೆ ಇನ್ನೊಂದು BP ಸರ್, BP ಈಗ ನಾರ್ಮಲ್ ಇರುತ್ತೆ. ಈ ಡಯಾಲಿಸಿಸ್ ಟೈಮ್ ಹೋದಾಗ 200ವರೆಗೂ ಆಗ್ತದೆ. ಡಯಾಲಿಸಿಸ್ ಮಾಡೋವಾಗ ಅವರೇ ಕೇಳ್ತಾರೆ ತಲೆನೋವುತ್ತಾ ಏನಾಗುತ್ತೆ ಅಂತ. ಹಾಸ್ಪಿಟಲ್ ಕೇಳ್ತಾರೆ, ಏನು ತಲೆನೋವು ಏನು ಇಲ್ಲ ಅಂತ ಹೇಳ್ತೀನಿ. ಆಮೇಲೆ ಫುಡ್ ನೀವು ಹೇಳ್ದಂಗೆ ಫುಡ್ ಎಲ್ಲ ತಗೊಂತಾ ಇದ್ದೀವಿ. ಸೊ ಇವಾಗ ಫಸ್ಟ್ ಡಯಾಬಿಟೀಸ್ಗೆ ಈಗ ಇನ್ಸುಲಿನ್ ಬಿಟ್ಬಿಟ್ರೆ? ಇನ್ಸುಲಿನ್ ಬಿಟ್ಟಂಗೆ. ಸೊ ಮಾತ್ರೆಗಳು ನೋಡ್ಕೊಂಡು ಕಡಿಮೆ ಮಾಡ್ತಾ ಇರ್ಬೇಕು. ಬೆಲೆಗಳ ತಿನ್ಬೇಕಾಗ್ತೈತೆ. ಹೌದು. ಸೊ ಅದಾದ್ಮೇಲೆ ಈಗ ತಿಂತಾ ಇಲ್ಲ. ಇನ್ಸುಲಿನ್ ಸ್ಟಾಪ್ ಮಾಡಿದ್ದೀವಿ, ವೆರಿ ಗುಡ್. ತಗೊಂತ ಇಲ್ಲ. ಯಾಕಂದ್ರೆ ಗೊತ್ತಾಗೋಯ್ತು ನಮಗೆ, ತಗೊಂಡ್ರೆ ವೆರಿ ಗುಡ್ ಅಮ್ಮ. ಆಮೇಲೆ ಇದೇ ಇಲ್ಲ ನನಗೆ ಡಯಾಲಿಸಿಸ್ ಈಗ ಎಷ್ಟು ಸರಿ ಮಾಡಿಸ್ತೀರಿ? 3 ಟೈಮ್ ಹೋಗ್ತಾ ಇದೆ ಡಯಾಲಿಸಿಸ್. ಆಮೇಲೆ ನೀರು ಕುಡಿಯೋದು ಕಮ್ಮಿ ಮಾಡೋದು, ಫುಡ್ ತಿನ್ನೋದು ಕಮ್ಮಿ ಮಾಡೋದು. ಯಾಕಂದ್ರೆ ತೂಕ ಜಾಸ್ತಿ ಆಗುತ್ತೆ ಅಂತ ನೀರು ಜಾಸ್ತಿ. ಈಗ ವೆಯ್ಟ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ವೆಯ್ಟ್ ಕಮ್ಮಿ ಆಗಿದೆ. ಫಸ್ಟ್ 58 59. ಬ್ರೀತಿಂಗ್ ಮುಖ ಊದ್ಕೊಳ್ತಾ ಇತ್ತು. ಈಗಿಲ್ಲ, ಕೈ ಕಾಲೆಲ್ಲ ಊದ್ಕೊಳ್ತಾ ಇತ್ತು. ಮೋಷನ್ ಅದೆಲ್ಲ ತಡೆಯಕ್ಕಾಗ್ತಾ ಇಲ್ಲ. ಆದ್ರೆ ಊಟ ಎಲ್ಲ ಹೊರಟಿದೆ. ಊಟ ಇಲ್ಲ. ಈಗ ಎಲ್ಲರೂ ಏನಂತ ಇದ್ದಾರೆ, ಏನೋ ಚೆನ್ನಾಗಿದ್ಯಾ, ಏನು ಅಂತ, ನಾರ್ಮಲ್ ಆಗಿದ್ಯಾ, ಚೆನ್ನಾಗಿ ನೋಡಕ್ಕೂ ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದ್ದಾರೆ. ನಾನು ಒಂದ್ಸತಿ ಸಾಕಪ್ಪ. ಏನ್ ಗೊತ್ತಾ, ನಿಮ್ಮ ಬಾಡಿ ನಿಮಗೆ ಗೊತ್ತಾಗುತ್ತೆ. ಹೌದು. ಇಲ್ಲ ಲಾಸ್ಟ್ ಟೈಮ್ ಹೇಳಿದ್ರೆ ನೀವೇ ಡಾಕ್ಟರ್ ನಿಮ್ಮ ಬಾಡಿಗೆ. ಹೌದು ಸರ್. ನಾನ್ ಬೈತೀನಿ ಸರ್. ರಾತ್ರಿ 3:30 ಎದ್ದೆ, ಹೋಗು ಡಯಾಲಿಸಿಸ್ ಬೈದೆ ಸೋಮವಾರ, ಹೋಗು ನೀನು. ಇಲ್ಲ ನಾನು ನಾಳೆ ಹೋಗ್ತೀನಿ. ಇವತ್ತು ಮತ್ತೆ 100 ಎದುರಿಸಿದೆ ನಾನು ನಮ್ಮ ಮಗಳು. ಅವ್ಳು ಓದ್ಕೊಳಕ್ಕೆ ಹೊರಟಾಳೆ, ಎಕ್ಸಾಮ್ಸ್ ಎದುರಿಲ್ಲ. ನಾಳೆ ಹೋಗ್ತೀನಿ. ಮಗನು ಪ್ರೆಸರ್ ಮಾಡ್ತಾನೆ, ಮಗಳು ಪ್ರೆಸರ್ ಮಾಡ್ತಾನೆ. ಏನೇನು ಭಯಪಡೋದು. ಹೆಂಗಿದ್ರು ಪಿಸ್ತೂಲ್ ಹಾಕಿದೆ ಅಂತ
ಪ್ರಶ್ನೆ ಬಂತು ಅಂದ್ರೆ ಇಲ್ಲ. ಇನ್ನೊಂದು ಸರ್ ಇಲ್ಲಿತ್ತು ಪಿಸ್ತೂಲ್ ಆಕ್ಸಿಡೆಂಟ್ ಆದಾಗ ಹೋಗ್ಬಿಡ್ತು. ಇವಾಗ ಇಲ್ಲಿ ಹಾಕಿದ್ದಾರೆ, ಇದು ಫಸ್ಟ್ ಇತ್ತು ಮತ್ತೆ ಮಾಡಿದ್ದಾರೆ, ಇಲ್ಲೇ ಮಾಡ್ತಾ ಇದ್ದಾರೆ. ಈ ಪಿಸ್ತೂಲ ಬಂದ್ಬಿಟ್ಟು ಆಕ್ಸಿಡೆಂಟ್ ಆದಾಗ ಪ್ರೆಸ್ ಮಾಡಿದ್ರಲ್ಲ, ನಾನು ಆಟೋದಲ್ಲಿ ತಾಕೊಂಡು ಹೋಗ್ಬಿಟ್ಟಿದೆ, ಬೆಲ್ಲೂನ್ ಹಾಕಿದ್ರು. ಈಗ ಅಲ್ಲಿ ಹೊರಗಡೆ ಮಾಡ್ಕೊಳ್ಳಿ, ನಮ್ಮ ಹಾಸ್ಪಿಟ್ಲಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ಮಾಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿದ್ದೀನಿ ಅಂತ ಹೇಳಿ ಪಿಸ್ತೂಲ್ ನಾನು ಹೋಗಿಲ್ಲ, ಬೇರೆ ಕಡೆ ನಾನು ಹೋಗಿಲ್ಲ. ನೋಡೋಣ ಇಲ್ಲೇ ಆಗ್ತಾ ಇದೆ ಮತ್ತೆ ಕಂಟಿನ್ಯೂ ಮಾಡೋಣ ಹಂಗೆ. ನೋಡ್ರಿ, ಒಂದು ಅಂದ್ರೆ ಇಷ್ಟು ತಿಂಗಳಿಗೆ ದಿನ ಇಷ್ಟ ಹೇಳ. ನಮ್ಗೆ ಇಷ್ಟು ಅಂದ್ರೆ ವಾರಕ್ಕೆ 2 ಸತಿ ಹೋಗೇ ಹೋಗ್ತಿದ್ರು ಕಂಪಲ್ಸರಿ. ಅಂದ್ರೆ ಗಾಳಿ ಮುಖ ಎಲ್ಲ ಊದ್ಕೊಳ್ಳೋದು, ನಡೆಯಕ್ ಆಗ್ತಿರ್ಲಿಲ್ಲ. ಇವಾಗ ಈಗ ಅಲ್ಲಿಂದ ಇಲ್ಲಿ ಊಟ ತಿಂಡಿ ಮಾಡಕ್ ಹೋಗಿದ್ವಿ ಸರ್. ಅಲ್ಲಿಂದ ನಂಗೆ ನಡೆಯಕ್ ಆಗ್ತಿಲ್ಲ, ಅವ್ರು ನಡೀತಾರೆ. ನಡೀತಾರೆ ಸ್ವಲ್ಪ ನಿಂತ್ಕೊಂಡ್ರು. ಆವಾಗ ನಮ್ಗಿಲ್ಲ ನಡ್ಕೊಂಡ್ ಬರ್ತೀನಿ ನಡಿ ಅಂದ್ರು. ಅದು ನಮ್ಗೆ ಗೊತ್ತಾಗ್ತದೆ ಅಂದ್ರೆ ಸ್ವಲ್ಪ ನೀವು ಇಂಪ್ರೂವ್ಮೆಂಟ್ ಇದೆ. ಊಟ ಅಂತಂದ್ರೆ ನೀವು ಇನ್ನೂ ಚೆನ್ನಾಗಿ ಇನ್ನೊಂದು ಪ್ರಾಬ್ಲಮ್ ಸರ್ ನನಗೆ ಏನಂದ್ರೆ, ಊಟ ಮಾಡ್ತೀನಲ್ಲ, ಈಗ ನೀವು ಟೀ ಕಾಫಿನೋ ಹಾಲು ಏನೋ ಕೊಡ್ತಾರೆ, ತೇಗ್ ಬರಲ್ಲ. ಈಗ ಏನಾಗುತ್ತೆ ಆಯ್ತು ಅಂದ್ರೆ ಗ್ಯಾಸ್ಟ್ರಿಕ್ ತಗೊಳ್ಬೇಕು, ಅದು ತಗೊಂಡು ಅಂತಂದ್ರೆ ಅದನ್ನು ಇದಾಗುತ್ತೆ. ಸೊ ಯೂರಿನ್ ಹೇಳ್ರಿ, ಯೂರಿನ್ ಮೊದ್ಲು ಹೆಂಗಿತ್ತು? ಮೊದಲು ಬರ್ತಾ ಇರ್ಲಿಲ್ಲ ಸರ್. ಮೊದಲು ಚುಟ್ಕೆ ಅಂದ್ರೆ ಚುಕ್ಕೆ ಟೈಪ್ ಬರ್ತಾ ಇತ್ತು, ಅದು ರೇರು. 3 ದಿವಸ ಆದ್ರೂ ಕೂಡ ನಾನು ಯೂರಿನ್ ಬರ್ತಾ ಇರ್ಲಿಲ್ಲ. ಬರೀ ನೀರು ತೆಗಿತಾ ಇದ್ರು ಡಯಾಲಿಸಿಸ್ ಅಲ್ಲಿ ಅಷ್ಟೇ, ಯೂರಿನ್ ಅಷ್ಟು ಬರ್ತಾ ಇರ್ಲಿಲ್ಲ. ಈಗ ನೀವು ಫುಡ್ ತಗೊಂಡ್ಮೇಲೆ ಫಿಶ್ ತಿಂದು ಅಂತ ಹೇಳಿದ್ರೆ, ಫಿಶ್ ತಿಂದು ಒಂದು 3 ದಿವಸಕ್ಕೆ ಹೆಂಗ್ ಬಂತು? ಎಷ್ಟು ಬರಕ್ಕೆ ಬಂತು ನಮ್ಗೆ ಒಂದು 25-30 ml ಬಂತು ಮೀನ್ ತಿಂದ್ಮೇಲೆ. ಮತ್ತೆ ಅದನ್ನೇ ಇನ್ನೊಂದ್ಸತಿ ಕಂಟಿನ್ಯೂ ಮಾಡಿ ತಂದ್ಕೊಟ್ಟು ತಿಂದ್ಮೇಲೆ ಈಗ ಅಟ್ಲೀಸ್ಟ್ ನನಗೆ 50% ಬರ್ತಾ ಇದೆ. ವೆರಿ ಗುಡ್ ಅಪ್ಪ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಸೊ ಮೊದಲು ಡಯಾಲಿಸಿಸ್ ಮಾಡೋ ಹೊತ್ತಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತಮ್ಮ ಹೇಳಿ? ತುಂಬಾ ಕ್ರಿಟಿಕಲ್ ಆಗಿದೆ ಸರ್. 1:30-2 o'clock ನೈಟ್ ಮುಗಿಸ್ಕೊಂಡು ಕರ್ಕೊಂಬರ್ಬೇಕು. ಇವನು ನಾನು ಪಟ್ಟಿದ ಕಷ್ಟ, ನನ್ನ ಮಗ ನಾನು ದೇವ್ರ ಮುಟ್ಕೊಂಡ್ಬಿಟ್ಟಿದ್ವಿ. ನಾವು ಅಷ್ಟು ಕಷ್ಟಪಟ್ವಿ ಇವನ್ನ ಉಳಿಸ್ಕೊಬೇಕು ಅಂತ. ಲಕ್ಷ ಸುರಿದ್ವಿ ನಾವು. ಆ ದೇವ್ರು ನಮ್ಗೆ ಯಾರು ಕಾಪಾಡಿಲ್ಲ ಸರ್. ರಿಲೇಷನ್ಸ್ ಆಗ್ಲಿ, ನಮ್ಮಮ್ಮ ನಮ್ಮಪ್ಪ ಬಿಟ್ಟು, ನಮ್ಮ ತಮ್ಮ ಬಿಟ್ಟು ಯಾರು ಮುಂದೆ ಬಂದಿಲ್ಲ ನಮ್ಗೆ ಕಾಪಾಡೋದಕ್ಕೆ. ಏನೋ ದೇವ್ರು ನೀವು ಇವಾಗ ದಾರಿ ತೋರಿಸಿ ನನಗೆ ಬಂದು ಏನೋ ರೀತಿಯಾಗಿ. ಅಂದ್ರೆ ಎಲ್ಲಿ ಮಾಡಿಸ್ತಾ ಇದ್ರಿ ಡಯಾಲಿಸಿಸ್? ಡಯಾಲಿಸಿಸ್ ನಮ್ಗೆ ವಿಕ್ರಮ್ ಅಲ್ಲಿ ತೋರಿಸ್ತಾ ಇದ್ವಿ ಸರ್, ಸತೀಶ್ ಸರ್ ಅಂತ. ಅವರು ಅಲ್ಲಿ ಮಾಡಿದ್ರು. ಅಲ್ಲಿ ಮಾಡಿದಾದ್ಮೇಲೆ ದೂರ ನಾವಿರೋದು ಎಲೆಕ್ಟ್ರಾನಿಕ್ ಸಿಟಿ, ಅಪ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಜೀವಿಕಾಗ್ ಬರ್ಕೊಟ್ರು ನಮ್ಮ ಅಮ್ಮ ಮನೆಯಲ್ಲಿ. ಜೀವಿಕಾ ಅಮ್ಮ ಮನೇಲಿ ಎಷ್ಟು ದಿನ ಇರೋದು, ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿ ಮಕ್ಳೆಲ್ಲ ಓದ್ತಾ ಇದಾರೆ, ಅಪ್ ಅಂಡ್ ಡೌನ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು 1 ತಿಂಗಳು ಮಾಡಿಸಿದ್ವಿ. ಆಮೇಲೆ ಸೆಂಟ್ ಜಾನ್ಸ್ ಬರ್ಕೊಟ್ರು. ಸೆಂಟ್ ಜಾನ್ಸ್ ನೈಟ್ 1:30-2 o'clock ಸ್ವಲ್ಪ ಜ್ವರ ಬಂದ್ಬಿಡ್ತಾ ಇತ್ತು. ಆಮೇಲೆ ಚಳಿ ಕಾರಲ್ಲಿ ಕ್ಯಾಬಲ್ಲಿ ಹೀಟರ್ ಹಾಕೊಂಡು ಹೋಗ್ತಾ ಇತ್ತು ಕ್ಯಾಬಲ್ಲಿ. ತುಂಬಾ ಕಷ್ಟಪಟ್ಬಿಟ್ವಿ ಸರ್. ಖುಷಿ ಆಗ್ತದಲ್ಲ ಈಗ NHL ಮಾಡ್ತಾ ಇದ್ದೀವಿ. ಆಮೇಲೆ ಇವಾಗ ನರಳದ್ದು ನಮ್ಗೆ ಹತ್ರ ಸರ್. ನರಳದ್ದು ಅಲ್ಲ, ಈಗ ಖುಷಿ ಆಗ್ತದಲ್ಲ ಡಯಾಲಿಸಿಸ್ ಎಲ್ಲ ಕಡಿಮೆ ಮಾಡಿದಕ್ಕೆ? ಮತ್ತೆ ದುಡ್ಡು ಸರ್, ಎಷ್ಟು ಕ್ಯಾಬ್ ದುಡ್ಡು, ಅಲ್ಲಿ ಫಿಲ್ಟರ್ಗಳ ದುಡ್ಡು, ಮೆಡಿಸಿನ್ಸ್ ದುಡ್ಡು, ಎಷ್ಟು ದುಡ್ಡು ಸರ್. ಇವಾಗ ನೀವು ಬೇಕು ಅಂದ್ರೆ ಅಪ್ಪ ಬೇಕು ಅಂತ ಎಷ್ಟೋ ಕಷ್ಟಪಟ್ಟು ಇದು ಮಾಡ್ತಾ ಇದ್ದಾರೆ. ಓಕೆನಮ್ಮ, ಥ್ಯಾಂಕ್ ಯು. ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ ಯಾವ ಪರಿಸ್ಥಿತಿಯಿಂದ ಯಾವ ಪರಿಸ್ಥಿತಿಗೆ ಬರ್ಬೋದು ಅಂತ. ಅವ್ರಿಗೂ ಒಂಥರ ಪಾಸಿಟಿವ್ ಎನರ್ಜಿ ಬರ್ತದೆ. ಅದಕ್ಕೆ ನಿಮ್ಮ ಹತ್ರ ಬರುವಾಗಲೇ ನನ್ನ ಕೈಲಿ ನಡ್ಕೊಂಡ್ ಬರಕ್ ಆಗ್ತಾ ಇರಲಿಲ್ಲ. ಮೆಡಿಸಿನ್ ತಗೊಳಕ್ ಬಂದಲ್ಲ, ನಿಮ್ಮನ್ನ ಭೇಟಿ ಆದಾಗೆ ನನ್ನ ಕೈಲಿ ಆಗಿಲ್ಲ. ಜೊತೆಲಿ ಇಬ್ರು ಬಂದಿದ್ರು ನನ್ನ ಜೊತೆನಲ್ಲಿ. ನನ್ನ ಮಗ ನನ್ನ ಮಗು ಇಬ್ರು ಫಸ್ಟ್ ಗಾಡಿನ ಕರ್ಕೊಂಡು ಇವನಂತ ಒಂದು ವಾರದಿಂದ ನಡಿ ಕರ್ಕೊಂಡು ನಡಿ ಫಸ್ಟ್. ಇವಾಗ ಇಲ್ಲಿ ಬಂದಿರೋದೇ ನನ್ಗೆ ಹೇಳಿಲ್ಲ, ರಜಾ ಬನ್ನಿ ಅಲ್ಲಿಗೆ ಕರ್ಕೊಂಡು. ಒಂದಿನ ಅಟ್ಲೀಸ್ಟ್ ವಾರಕ್ಕೆ ಒಂದಿನ ಯಾವೆಲ್ಲ ಬೇಕಾಗಿಲ್ಲಮ್ಮ. ಅವರೇ ಡಾಕ್ಟರ್ ಇದ್ದಾಗೆ ಅವರ ಶರೀರಕ್ಕೆ. ಅವನು ಇನ್ನು ರಜಾ ಹಾಕ್ಬಿಟ್ಟು ನಡಿ ಏನೋ ಹೇಳ್ಬಿಟ್ಟು ಡ್ಯಾಡಿಗೆ ಸುತ್ತ ನಡಿ ಅಂದ್ಬಿಟ್ಟು ಅಲ್ಲಿ ಕೂತಿದ್ರು. ಹಂಗೆ ಕಾರ್ ಹಸ್ಕೊಂಡು ಕ್ಯಾಬ್ ಮಾಡ್ಕೊಂಡು ಕರ್ಕೊಂಡು. ಓಕೆನಮ್ಮ, ಓಕೆ, ಥ್ಯಾಂಕ್ ಯು.